ಎಲ್ಲರಿಗೂ ಸ್ಟಾಕ್ ಮಾರ್ಕೆಟ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸೊ ನೆನ್ನೆ ನೋಡಿದಿರಲ್ಲ, ಮಾರ್ಕೆಟ್ 5ನೇ ತಾರೀಕು ನಿಮಗೆ ಆಲ್ಮೋಸ್ಟ್ 280 ಪಾಯಿಂಟ್ಸ್ ಅಪ್ ಹೋಗಿದೆ ಮಾರ್ಕೆಟ್. ಇವತ್ತು ಮಾರ್ಕೆಟ್ ಏನಾಗಬಹುದಪ್ಪ ಅಂತಂದ್ರೆ, ಇವತ್ತು ಮಾರ್ಕೆಟ್ ಗ್ಯಾಪ್ ಡೌನ್ ಆಗ್ತದೆ. ಯಾಕಂದ್ರೆ ಗ್ಲೋಬಲ್ ಕ್ಲೂಸ್ ಆಲ್ರೆಡಿ ಮಾರ್ಕೆಟ್ ಡೌನ್ ಆಗುತ್ತೆ ಅಂತ ಹೇಳಿ ಕ್ಲೂಸ್ ಕೊಟ್ಟಿದೆ. ಸೊ ನೀವು ಗ್ಲೋಬಲ್ ಕ್ಲೂಸ್ ಪ್ರಕಾರ ನೋಡೋದಾದ್ರೆ ನಿಮ್ದು ಗ್ಲೋಬಲ್ ಮಾರ್ಕೆಟ್ ಎಲ್ಲ ಆಲ್ರೆಡಿ ಡೌನ್ ಇದೆ. ಸೊ ಅದ್ರ ಮೇಲೆ ನಾವು ಪ್ರೆಡಿಕ್ಟ್ ಮಾಡಬಹುದು ಇವತ್ತು ಮಾರ್ಕೆಟ್ ಅರೌಂಡ್ 200 ಪಾಯಿಂಟ್ಸ್ ಗ್ಯಾಪ್ ಡೌನ್ ಆಗುತ್ತೆ ಅಂತ. ಬಟ್ ಕಮಿಂಗ್ ಟು ದ ಅನಾಲಿಸಿಸ್, ನಾವು ಎಸ್ಟರ್ಡೇ ಅನಾಲಿಸಿಸ್ ಮಾಡಿದ್ವಿ. ಸೊ ನೀವೇ ನೋಡಿ, ಇಲ್ಲಿ ಇದು 5 ಮಿನಿಟ್ಸ್ ಇಸ್ ದ ಬೆಸ್ಟ್ ಇಂಟ್ರಾಡೇ ಟೈಮ್ ಫ್ರೇಮ್. ನಾವು ನಿನ್ನೆ ಅನಾಲಿಸಿಸ್ ಮಾಡಿದ ಪ್ರಕಾರ 24,480 ಕ್ರಾಸ್ ಆದ್ರೆ ನಿಮ್ಗೆ ಟಿಲ್ 24,600 ತನಕ ನಿಮ್ಗೆ ಬೈಯಿಂಗ್ ಆಪರ್ಚುನಿಟಿ ಇರುತ್ತೆ ಅಂತ ಹೇಳಿದ್ವಿ. ಓಕೆ, ಸೊ ಇಲ್ಲಿ 24,595 ತನಕ ಬೈಯಿಂಗ್ ಆಪರ್ಚುನಿಟಿ ಇರುತ್ತೆ ಅಂತ ಹೇಳಿದ್ವಿ. ಸೊ ಇದು 5th ನಿನ್ನೆ ತಾರೀಕು ಇಲ್ಲಾಗಿದೆ ಇದು. ಸೊ ಇದೇನಾಯ್ತು, ನಿನ್ನೆ ಇಲ್ಲಿ ತನಕ ಆಪ್ಷನ್ ಬರಲಿಲ್ಲ. ಸೊ ಇಲ್ಲಿ ರೆಸಿಸ್ಟೆನ್ಸ್ ಪಾಯಿಂಟ್ ಇದೆ ಅಂತ ಹೇಳಿದ್ದೆ. ಅಂಡ್ ಇಲ್ಲಿ ಮಾರ್ಕೆಟ್ ನಿಮ್ಗೆ ಇಲ್ಲಿ ತನಕ ಹೋದ್ಮೇಲೆ ಸೊ ಇಲ್ಲಿ ಸ್ವಲ್ಪ ಕನ್ಸಾಲಿಡೇಟೆಡ್ ಆಗಿ ಮೇಲೆ ಬ್ರೇಕ್ ಡೌನ್ ಕೊಟ್ರೆ ಸೊ ಇಟ್ ವಿಲ್ ಗೋ ಟಿಲ್ ಹಿಯರ್ ಅಂತ ಹೇಳಿದ್ದೆ. ಸೊ ಮಾರ್ಕೆಟ್ 24,580 ಕ್ರಾಸ್ ಆಗಿ 24,750 740 750 ಅರೌಂಡ್ ನಾನು ಕೊಟ್ಟಿರುವಂತ ಲೆವೆಲ್ಸ್ ಇಲ್ಲಿಂದ ಸ್ಟಾರ್ಟ್ ಆಗಿ ಬ್ರೇಕಪ್ ಆದ್ರೆ ಸೊ ಇಟ್ ವಿಲ್ ಗೋ ಟಿಲ್ ಹಿಯರ್ ಅಂತ ಹೇಳಿದೆ. ಸೊ ಟಿಲ್ ಹಿಯರ್ ಹೋಗಿದೆ. ಇನ್ ಬಿಟ್ವೀನ್ ಒಂದು ಟ್ರೇಸ್ ತಗೊಂಡಿದೆ, ಕೆಳಗಡೆ ಒಂದು ಟ್ರೇಸ್ ತಗೊಂಡು ಈ ಝೋನ್ ಏನಿದೆಲ್ಲ, ಸೊ ಈ ಝೋನ್ ಏನಿದೆಲ್ಲ ಈ ಝೋನ್ ನ ಸಪೋರ್ಟ್ ಝೋನ್ ಆಗಿ ಮಾಡ್ಕೊಂಡಿದೆ. ಸಪೋರ್ಟ್ ಝೋನ್ ಆಗಿ ಮಾಡ್ಕೊಂಡು ಸೊ ಮಾರ್ಕೆಟ್ ಕೆಳಗಡೆ ಬಂದು ಮತ್ತೆ ಮೇಲೆ ಹೋಗಿದೆ. ಸೊ ಇಲ್ಲಿ ಕೆಳಗಡೆ ಬಂದು ಸಪೋರ್ಟ್ ತಗೊಂಡು ಮತ್ತೆ ಹಿಂಗೆ ಮೇಲೆ ಹೋಗಿದೆ. ಸೊ ಇವತ್ತು ಏನಾಗ್ಬೋದಪ್ಪ ಮಾರ್ಕೆಟ್ ಅಂತಂದ್ರೆ, ಸೊ ಐ ವಿಲ್ ಶೋ ಮಾರ್ಕೆಟ್ ನನ್ನ ಪ್ರಕಾರ ಇವತ್ತು ಗ್ಯಾಪ್ ಡೌನ್ ಆಗುತ್ತೆ ಗ್ಲೋಬಲ್ ಕ್ಲೂಸ್ ಪ್ರಕಾರ. ಸೊ ಇದನ್ನ 4 ಅವರ್ಸ್ ಟೈಮ್ ಫ್ರೇಮ್ ಹಾಕ್ತೇನೆ. ಸೊ 4 ಅವರ್ಸ್ ಟೈಮ್ ಫ್ರೇಮ್ ಹಾಕೋದಾದ್ರೆ ಈ 4 ಅವರ್ಸ್ ಟೈಮ್ ಫ್ರೇಮ್ ಅಲ್ಲಿ ಸೊ ಮಾರ್ಕೆಟ್ ಈಗ ಎಲ್ಲಿದೆ ಕರೆಂಟ್ ಮಾರ್ಕೆಟ್. ಸೊ ಕರೆಂಟ್ ಮಾರ್ಕೆಟ್ ಈ ಸಿಚುವೇಶನ್ ಇದೆ ನೋಡಿ, 24,737 ಇಲ್ಲಿದೆ ಮಾರ್ಕೆಟ್. ಆಲ್ರೆಡಿ ಗ್ಲೋಬಲ್ ಕ್ಲೂಸ್ ನೆಗೆಟಿವ್ ಬರೋದ್ರಿಂದ ಸೊ ಒನ್ ಸೆಕೆಂಡ್ ನೆಕ್ಸ್ಟ್ ನಮಗೆ ಸಪೋರ್ಟ್ ಇರೋದು ಎಲ್ಲಿ ಅಂತಂದ್ರೆ 24,545. ಸೊ 24,545 ಅಂತಂದ್ರೆ ಸೊ ನಿಮ್ಗೆ ಅದಕ್ಕಿಂತ ಮುಂಚೆ ಎಲ್ಲಾದ್ರೂ ಸಪೋರ್ಟ್ ಇದೆಯಾ ನೋಡೋಣ. ಅದಕ್ಕಿಂತ ಮುಂಚೆ ಎಲ್ಲಾದ್ರೂ ಸಪೋರ್ಟ್ ಇದ್ದು ನೋಡಿದ್ರೆ ಅಲ್ಲಿ ಸಪೋರ್ಟ್ ಆದ್ರೆ ಸೊ ನಾವು ಅಲ್ಲಿ ಅನಾಲಿಸಿಸ್ ಮಾಡಬಹುದು. ಸೊ 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ಹೋಗಿ ನೋಡ್ತೀನಿ ಇವಾಗ. 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ಹೋಗಿ ನೋಡೋದಾದ್ರೆ ಸೊ ನೆಕ್ಸ್ಟ್ ನಮಗೆ ಸಪೋರ್ಟ್ ಕಾಣ್ತಾ ಇರೋದು ಇಲ್ಲಿ 24,660 24,660 ಇಲ್ಲ ಅಂತಂದ್ರೆ 24,569 24,600 569 ಇಲ್ಲಿ ತನಕ ಬರ್ತಾ ಇದೆ. ಸೊ ಬಟ್ ಇವಾಗ ಇದರಲ್ಲಿ ದ ಆಕ್ಚುಯಲ್ ಥಿಂಗ್ ಏನಪ್ಪಾ ಅಂತಂದ್ರೆ ನಿಮ್ಗೆ ಇಮಿಡಿಯೇಟ್ ಡ್ರಾ ಮಾಡಿರೋ ಪ್ರಕಾರ ಸಪೋರ್ಟ್ ಇರೋದು 24,460. ಸೊ ಮಾರ್ಕೆಟ್ ಕ್ಲೂ ಕೊಡ್ತಾ ಇದೆ, ಗ್ಲೋಬಲ್ ಕ್ಲೂಸ್ ಕೊಡ್ತಾ ಇದೆ. ಸೊ ನೆಗೆಟಿವ್ ಟ್ರೆಂಡ್ ಇರೋದ್ರಿಂದ ಆಲ್ರೆಡಿ ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲ ನೆಗೆಟಿವ್ ಇರೋದ್ರಿಂದ ಸೊ ಗ್ಯಾಪ್ ಡೌನ್ ಆಗುತ್ತೆ ಒಂದು 200 ಪಾಯಿಂಟ್ಸ್. ಸೊ ಮಾರ್ಕೆಟ್ ನಿಮ್ಗೆ ಆಲ್ಮೋಸ್ಟ್ 24,500 550 500 ಈ ರೇಂಜಿಗೆ ಓಪನ್ ಆಗಿ ಮಾರ್ಕೆಟ್ ನಿಮ್ಗೆ ಆ ರೇಂಜಿಗೆ ಓಪನ್ ಆಗಿ ಸಪೋಸ್ ಬ್ರಷ್ ತಗೊಂತೀನಿ. ಸೊ ಬ್ರಷ್ ತಗೊಂಡು ಹೇಳಿದ್ರೆ ಗೊತ್ತಾಗುತ್ತೆ. ಸೊ ಮಾರ್ಕೆಟ್ ನಿಮ್ಗೆ ಅರೌಂಡ್ ಈ ರೇಂಜ್ ಅಲ್ಲಿ ಓಪನ್ ಆಗಿ ಇಲ್ಲೇ ಕನ್ಸಾಲಿಡೇಟ್ ಆಗಿ ಮೇಲೆ ಹೋದ್ರೆ ಮತ್ತೆ ಒನ್ಸ್ ಅಗೇನ್ ಇಟ್ ವಿಲ್ ಗೋ ಅಪ್ ಟು 24,000 ಇಲ್ಲಿ ತನಕ ಬರುತ್ತೆ, 24,660 ತನಕ. ಅದರ್ವೈಸ್ ಇನ್ನ ವಾರ್ ಕಾನ್ಫ್ಲಿಕ್ಟ್ ಜಾಸ್ತಿ ಆದ್ರೆ ವಾರ್ ಫಿಯರ್ ಜಾಸ್ತಿ ಆದ್ರೆ ಒನ್ಸ್ ಅಗೇನ್ ಇದು ಬೀಳುವಂತ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಇವಾಗ ದಿಸ್ ಇಸ್ ನಾಟ್ ಎ ಕರೆಕ್ಟ್ ಟೈಮ್ ಟು ಟ್ರೇಡ್. ಸೊ ಸಿಂಪ್ಲಿ ಮಾರ್ಕೆಟ್ ಅಬ್ಸರ್ವ್ ಮಾಡಿ, ನಾವು ಎಕ್ಸ್ಪ್ಲೈನ್ ಮಾಡ್ತಿರೋಂತ ಒಂದು ಲೆವೆಲ್ಸ್ ನ ನೋಡ್ಕೊಳ್ಳಿ, ಅಬ್ಸರ್ವ್ ಮಾಡಿ ಅಂಡ್ ನೀವು ಹೌ ಟು ರೀಡ್ ದ ನಿಫ್ಟಿ ಚಾರ್ಟ್ ಅನ್ನೋದನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.